ನೆಕ್ಸ್ಟು ನಾವು ಮುಕ್ತಾ ಅವರನ್ನು ಕರೆಯೋದಕ್ಕೆ ಬನ್ನಿ ಮೇಡಮ್. ಎಲ್ಲರಿಗೂ ನನ್ನ ಹೆಸರು ಮುಕ್ತಾ ಅಂದ್ಬಿಟ್ಟು. ವೆಂಕಟೇಶ್ವರು ನಮ್ಮ ಜರ್ನಿ ಬಂದ್ಬಿಟ್ಟು ಸುಮಾರು 8 ರಿಂದ 10 ವರ್ಷ ಅವ್ರ ಕೆಳಗಡೆ MA ಎಲ್ಲ ಮಾಡಿದ್ದು. ಅದಾದಮೇಲೆ ಲೈಕ್ ನಾವು ಟೀಚಿಂಗ್ ಪ್ರೊಫೆಷನಿಗೆ ಹೋದ್ವಿ. ಇದು KSY ಸ್ಟಾರ್ಟಾಗಿ 2ನೇ ಬ್ಯಾಚಲ್ಲೇ ನಾನು KSY ಫಸ್ಟ್ ಲೆವೆಲ್ ಮಾಡಿದ್ದು. ಮಾಡಿ 48 ಡೇಸ್ ಅದು ಮಾಡಿ ಮತ್ತೆ ಗ್ಯಾಪ್ ಮಾಡ್ತಾಯಿದ್ದೆ. ಈಗ ಬೆಳಗಿಂದು ಫಸ್ಟ್ ಬ್ಯಾಚಲ್ಲೇ ಮತ್ತೆ ಜಾಯಿನ್ ಆದೆ 48 ಡೇಸು. ಇವಾಗ ತುಂಬ ಅದ್ಭುತವಾಗಿ ನಡೀತಾ ಇದೆ. ಪ್ರತಿದಿನವೂ ಒಂದು ಹೊಸದು ಕಾಣಿಸ್ತಾ ಇದೆ ಅಂತಂತ. ಬಟ್ ವೆನ್ ಐ ಆಮ್ ಜಾಯಿನ್ ಇದು ಸ್ಪಿರಿಚುವಲ್ ಜರ್ನಿಗೆ ಬಂದೆ, ಸಾಕಷ್ಟು ಬದಲಾವಣೆಗಳು ಹೇಳಕ್ಕೆ ತೀರದ ಅಷ್ಟು ಸಾಧನೆಗಳು ಆಗಿದೆ. ಒಂದೊಂದು ಹಂತದಲ್ಲೂ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಅಥವಾ ನಾವು ಫ್ಯಾಮಿಲಿನಲ್ಲಿ ನಾವು ಹೆಂಗೆ ಬೆಳೆದಿದ್ದೀವಿ ಅಂದರೆ ಅದು ಅಸಾಧ್ಯವಾದದ್ದು. ಅದನ್ನು ಹೇಳ್ಕೊಳಕ್ಕೆ ಹೋದರೆ ನಾನೇ ಬೇಕಿದ್ರೆ 1 ಅವರ್ ಹೇಳ್ಬೋದು ಅಷ್ಟಿದೆ. ಬಟ್ ವೆನ್ ಇಟ್ ಕಮ್ಸ್ ಟು KSY ಈ ಮೆಡಿಟೇಷನಿಂದ ಅಂತೂ ಇವಾಗ ನನಗೆ ಲೈಕ್ ಏನಂದರೆ ಕೆಲಸ ಮಾಡುವಾಗ ಯೋಗ ಟೀಚರ್ ಆದ್ರೂ ಕೂಡ ನಮಗೂ ಸ್ವಲ್ಪ ಟೆನ್ಷನ್ನು ಸ್ಟ್ರೆಸ್ ಇರುತ್ತೆ. ಯಾಕೆಂದರೆ ಸ್ಕೂಲ್ದು ಅವ್ರದ್ದು ಏನೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕಂದಾಗ ನಮಗೆ ಸ್ಟ್ರೆಸ್ ಆಗ್ತಾಯಿತ್ತು. ಸೊ ಅವಾಗ ಸರ್ ಅನೌನ್ಸ್ ಮಾಡಿದ್ದಕ್ಕೆ ಲಾಸ್ಟ್ 48 ಡೇಸಲ್ಲಿ ಜಾಯಿನ್ ಆದೆ. ಅವಾಗಿಂದನೂ ಅಷ್ಟೇ ಇವಾಗ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗ್ತಾಯಿದೆ. ನಾನು ಮಾಡಬಲ್ಲೆ ಅಂತಂತ ಮಾಡ್ತಾಯಿದ್ದೀನಿ. ಏನವರು ಸ್ಕೂಲಿಂದ ನಮಗೆ ಏನು ಟಾಸ್ಕ್ ಕೊಟ್ಟಿರ್ತಾರೆ ಅದರಲ್ಲಿ ಯಶಸ್ವಿ ಆಗಿರೋದು ಮೇಯ್ನಾಗಿ ಬೇಕಾಗಿರೋದು. ಸೊ ಇದು ಏನು ಹೆಸರು ತೋರಿಸುತ್ತೆ, ಕಾರ್ಯಸಿದ್ಧಿ ಯೋಗ ಅಂದರೆ ಯಾರೆಲ್ಲ ಇದನ್ನು ಮಾಡ್ತಾರೆ ಎಲ್ಲರಿಗೂ ಸಕ್ಸಸ್ ಅಂತೂ ಸಿಗುತ್ತೆ, ಅದರಲ್ಲಂತೂ ಡೌಟೇ ಇಲ್ಲ. ಸೊ ನೀವೆಲ್ಲ ಶೇರ್ ಮಾಡಿದ್ದು ನಾನು ಕೇಳ್ತಾನೆ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದು ಯಶಸ್ಸಂತೂ ಸಿಕ್ಕಿದೆ. ನಾನು ಇವಾಗ ಇಲ್ಲಿ ಬಂದ ತಕ್ಷಣ ಅವ್ರು ಮುರುಗೇಶನ್ ಸರ್ ಏನು ಅದನ್ನು ಕೊಟ್ಟರು, ನೆಕ್ಸ್ಟ್ ಲೆವೆಲ್ಲು 3rd 4th ಲೆವೆಲ್ಲು, ನೆಕ್ಸ್ಟ್ ಇಯರ್ ಬರೋದ್ರೊಳಗಡೆ ನಾನು ಆಲ್ 4 ಕಂಪ್ಲೀಟ್ ಮಾಡಬೇಕನ್ನೋದು ನಾನು ಸ್ಟಾರ್ಟ್ ಹಾಕಿದ್ದೀನಿ. ಸೊ ಇಟ್ ವಿಲ್ ಬಿ ಸಕ್ಸಸ್ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನಗೆ ಬಂದಿರೋ ಲೋಕನಾಥ್ ಸರು ಆಗಿರ್ಬೋದು, ಇವನ್ ಸುಬ್ರಹ್ಮಣ್ಯಂ ಸರ್, ನಾನು ಅವ್ರ ಸ್ಟೂಡೆಂಟು. ಇವಾಗ ಅವರು ಇದನ್ನು KSY ಅವರು ಶೇರ್ ಮಾಡ್ಕೊತಿದ್ರೆ ನನಗೆ ಐ ಆಮ್ ರಿಯಲಿ ಬ್ಲೆಸ್ಡ್. ಅವ್ರ ಕಡೆಯಿಂದ ಮತ್ತೆ ಬ್ಲೆಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆಲ್ಲ ಥ್ಯಾಂಕ್ಸ್ ವೆಂಕಟೇಶ್ ಸರ್ಗೆ. ಸೊ ಈ ಜರ್ನಿ ಹಿಂಗೆ ಮುಂದುವರಿಸ್ತೀನಿ. ನನ್ನ ಕಡೆ ಆಗಿದ್ದ ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮುಕ್ತಾ ಮ್ಯಾಮ್ ಅವರು ಅವರ ಕೆಲಸದಲ್ಲಿ ಹೇಗೆ ಯಶಸ್ಸನ್ನು ಪಡೆದು ಟೆನ್ಷನನ್ನು ಹೇಗೆ ಕಡಿಮೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. ಮತ್ತು ಅವರು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಅಲ್ಲಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಇದರಲ್ಲಿ ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದು ಅಲ್ಲಿ ಚೆನ್ನಾಗಿ ಕಂಡು ಬರ್ತದೆ. ಥ್ಯಾಂಕ್ ಯು ಮೇಡಮ್.